ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಲೋ ಬಜೆಟಲ್ಲಿ ಒಂದು 2009 ಒಂದು ಓಮಿನಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ತುಂಬ ಬೇಡಿಕೆ ಇರೋಂಥ ಒಂದು ಓಮಿನಿ ಗಾಡಿ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಸಹ ವಿಡಿಯೋದಲ್ಲೇ ಸಿಗುತ್ತೆ ವೀಕ್ಷಕರೇ. ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರಿ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ವಿಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಅಪ್ಡೇಟ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ನಿಮ್ಮ ಗಾಡಿಗಳನ್ನ ಸೇಲ್ ಮಾಡ್ಕೊಬೋದು ವೀಕ್ಷಕರೇ. ನೀವು ನಿಮ್ಮ ಗಾಡಿ ಸೇಲಿಗಿತ್ತು ಅಂದರೆ ಗಾಡಿದು ಫೋಟೋಸು ಮತ್ತು ಡೀಟೇಲ್ಸ್ ಏನಾದರೂ ಇದ್ದರೆ ಈಗ ಸ್ಕ್ರೀನಲ್ಲಿ ಕಾಣಿಸಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡ್ಕೋಬೇಡಿ, ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ದರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ಕೊಟ್ಟಂಥ ಮಾಹಿತಿ ಮತ್ತು ನೀವು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡಿದಾರೆ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಈ ಗಾಡಿ ಓನರ್ ತಿಳಿಸಿದ್ದಾರೆ. ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಪ್ಲೇ ಮಾಡ್ತೀನಿ, ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಅದಾದಮೇಲೆ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಾ ಇರುತ್ತೆ, ನೀವು ರೆಡ್ ಕಲರಲ್ಲಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಇದ್ರಲ್ಲ ಹೌದು ಸರ್, ಒಮ್ಮೆ ತೋರಿಸಿದ. ಸೇಲ್ಗಿದೆ ಅದು? ಹಾಂ, ಸೇಲಿಗಿದೆ. ಯಾವ್ದಣ್ಣ ಮಾಡಲದು? 2009 ಎಂಡ್ ನವಂಬರ್ಲಿದೆ. ನವಂಬರ್ ರಿಜಿಸ್ಟ್ರೇಷನ್ನು? ಈಗ ಅದು 16 ಆಟ ಇದೆ. ಇವಾಗ ಡಿಸೆಂಬರ್ ಇದು ಈಗ 10ನೇ ತಿಂಗಳಲ್ಲಿ ರಿನ್ಯೂವಲ್ ಮಾಡ್ಕೊಳ್ಬಾರುತ್ತೆ. 5 ವರ್ಷ 15 ವರ್ಷ ಆಗ್ತದಲ್ಲ, ಹಾಂ, ಫಾಸ್ಟ್ ರಿನ್ಯೂವಲ್ ಮಾಡ್ಕೊಳ್ಬಾರುತ್ತೆ. 15 ಈಗ 9.5 ಲೆಕ್ಕ ಆಗ್ತಾ ಇದೆ. ಓಕೆ. ಈಗ ರನ್ನಿಂಗ್ ಇದೆಯಾ? ಹಾಂ, ರನ್ನಿಂಗ್ ಇಲ್ಲ, ಗಾಡಿ ರನ್ನಿಂಗ್ ಇದೆ. LPG ಗ್ಯಾಸ್ ಎಲ್ಲ ರನ್ನಿಂಗ್ ಇದೆ. LPGನೂ ಇದೆಯಾ? ಹಾಂ, LPG ಗ್ಯಾಸ್ ಇದೆ, ಪೆಟ್ರೋಲು ಇಲ್ಲ, LPG ಗ್ಯಾಸ್ ಎಲ್ಲ ಇದೆ. ಓಕೆ. ಆರ್ಸಿಎಲ್ ಎಂಟ್ರಿ ಇದೆ. ಅದು RCL ಎಂಟ್ರಿ ಆಗಿದೆಯಾ? ಆರ್ಸಿಎಲ್ ಎಂಟ್ರಿ ಆಗಿದೆ. ಓಕೆ. ಓನರ್ ಎಷ್ಟಾಗಿದ್ದಾರೆ? ಫೋರ್ತ್ ಆಯ್ತು. ನೀವೇ 4? ಹಾಂ, ನಾವೇ 4 ಮಂದಿ ನಡೀತಾ ಇದೆ. ಅದು RC ಕಡೆಯಲ್ಲಿ ಇದೆ ನೋಡಿ. ಓಕೆ ಓಕೆ. ಅದೇ ಗಾಡಿ ರನ್ ಆಗಿರೋದು ಎಷ್ಟಾಗಿದೆ? ಗಾಡಿ ಮೊದಲು ಓಲ್ಡ್ ಮೀಟ್ರ್ ಇತ್ತು. ಓಲ್ಡ್ ಮೀಟ್ರಿನಲ್ಲಿ 1 ಲಕ್ಷ ಆಗಿತ್ತು ರನ್ನಿಂಗ್. ಹಾಂ ಕಡೆ ಮೀಟ್ರ್ ಹೋಯ್ತು, ಮೀಟ್ರ್ ಚೇಂಜ್ ಮಾಡಿದ ನಂತರ 50,000 ರನ್ನಿಂಗ್ ಇದೆ ಇದರಲ್ಲಿ ಹಾಂ. ಬಂದು. ಅದು 1.5 ಲಕ್ಷ ಆಗಿದೆ ಅದು ಟೋಟಲ್. ಓಕೆ ಓಕೆ. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ? 50% ಇದೆ. 50% ಇದೆಯಾ? ಹಾಂ, 50% 4 ಇದೆ. ಓಕೆ. ಸ್ಟೆಪ್ನಿ ಇದೆಯಾ? ಹಾಂ, ಸ್ಟೆಪ್ನಿ ಇದೆ. ಓಕೆ. ಏನಾದರೂ ಎಕ್ಸ್ಟ್ರಾ ಬಿಲ್ಡಿಂಗ್ ಮಾಡಿಸಿರಾ ಗಾಡೀಲಿ? ಇಲ್ಲ, ಎಂತೂ ಮಾಡಿಸಿಲ್ಲ. ರೀಪೇಂಟಿಂಗ್ ಇಲ್ಲ, ಏನು ಒರಿಜಿನಲ್ ಪೇಂಟಿಂಗ್ ಬಂದು ಅದೇ ಥರ ಪೇಂಟಿಂಗ್ ಅಷ್ಟೇ. ಏನು ಎಕ್ಸ್ಟ್ರಾ ಮಾಡಿಸಿಲ್ಲ? ಯಾವುದು ಹೆಸರು ಮಾಡಿಸಿಲ್ಲ. ಸರ್, ಇದು 5 ಸೀಟ್ರಾ 7 ಸೀಟ್ರಾ? ಇದು 7 ಸೀಟರ್ ಅದು. 7 ಸೀಟ್ರಾ? ಹಾಂ. ಓಕೆ. ಇಂಜಿನ್ ಯಾವ್ದು ಬರುತ್ತೆ? ಇದು ಕಾರ್ಪೊರೇಟರ್ ಇಂಜಿನ್. ಕಾರ್ಪೊರೇಟರ್ ಇಂಜಿನಾ? ಹಾಂ, ಕಾರ್ಪೊರೇಟರ್ ಇಂಜಿನ್. ಓಕೆ. ಎಲ್ಲಿರೋದು ಗಾಡಿ? ಗಾಡಿ ಪಾಸಿಂಗ್ ಹೊನ್ನವರ, ಈಗ ಇರೋದು ಉಡುಪಿಲಿ. ಉಡುಪಿಯಲ್ಲಿ ಗಾಡಿ ಇರೋದು? ಸಿಟಿನಾ? ಉಡುಪಿ ಸಿಟಿ ಆಗಿದೆ. ಎಲ್ಲಿ ಬರುತ್ತೆ ಅಡ್ರೆಸ್? ಸ್ವಲ್ಪ 10 ಕಿಲೋಮೀಟರ್ ಒಳಗಡೆ ಹಾಂ ಹಾಂ. ಅಂತ ಉಡುಪಿ ಸಿಟಿಯಾಗಿ ಬಂದ್ರೆ ನಾವು ತಗೊಂಡು ಬರ್ತಾ ಹಂಗೆ ಅಂತಂದ್ರೆ ಇಲ್ಲ. ಓಕೆ. ಯಾವ ಊರು ಹೇಳಿ ನಿಮ್ಮದು? ಉಡುಪಿ ಇಲ್ಲಿ ಹಾವಂಜಿ ಅಂತಾರೆ, ಸಂತೆಕಟ್ಟೆ ಒಳಗಡೆ ಹಾವಂಜಿ ಅಂತಾರೆ. 10 ಕಿಲೋಮೀಟ್ರ್ ಆಗುತ್ತಾ? ಹಾಂ, ಉಡುಪಿಯಿಂದ 10 ಕಿಲೋಮೀಟರ್ ಆಗ್ತದೆ. ಅದು ನೋಡಿದ್ರು ಸಿಟಿಯಾಗಿ ಬಂದು ಉಡುಪಿ ಸಿಟಿಗೆ ಬಂದ್ರೆ ಸಾಕು, ನಾನು ಅಲ್ಲಿ ಕನ್ಫರ್ಮ್ ಮಾಡ್ತಾ ಹಂಗೇನಿಲ್ಲ. ಓಕೆ ಓಕೆ. ಒಟ್ಟು ಉಡುಪಿ ಬಂದು ಫೋನ್ ಮಾಡಿದ್ರೆ ನೀವೇ ಯಾರು ಗಾಡಿ ತಗೊಂಬರ್ತೀರಾ, ಇಲ್ಲಾಂದರೆ ಅವ್ರಿಗೆ? ನಾವು ಬಂದು ತಗೊಬರ್ತೇವೆ, ಅವ್ರನ್ನ ಬಂದು ಕರ್ಕೊಂಡು ಮಾಡ್ತೇನೆ. ಓಕೆ ಓಕೆ. ಅಂದರೆ ಗಾಡಿ ಮೇಲೆ ಲೋನ್ ಏನಿಲ್ಲಲ್ಲ? ಲೋನ್ಗಿನ ಅಂತ ಎಲ್ಲ ಕ್ಲಿಯರ್ ಆಗ್ತದೆ, ಎಲ್ಲ ಉಂಟು, ಎಲ್ಲ ಆಸೆ ಗೀಸೆ ಎಲ್ಲ ಕಳಿಸಿದ್ದೆ. ಸರಿ ಸರ್, ಆಯಿತು. ಈಗ ಗಾಡಿಗೆ ಏನು ಹೇಳ್ತಾರೆ ರೇಟು? ಗಾಡಿ 75 ಇದೆ, ಭಾಳ ಕಡಿಮೆ ರೇಟ್ ಇದೆ. ಮತ್ತೆ ಕಡೆಗೆ ನಾವು ಒಂದು ಹೇಳೋದು ಇದು ಮಾಡೋದು ಬೇಡ ಅಂತೇಳಿ ಎಷ್ಟು ಹೇಳಿದ್ರೆ? ಸ್ಟಾರ್ಟಿಂಗ್ 75,000 ಇದು ಮಾಡಿದ್ದೆ ಅಷ್ಟೇ. 75,000? 75,000. ಹಾಂ ಹಾಂ. ವಿತ್ ಇದು ಇನ್ಸೂರೆನ್ಸ್ ಎಷ್ಟು ದಿನ ಇದೆ ಹೇಳಿ? ಏನೇನು ಇನ್ಸೂರೆನ್ಸು ಇದ್ರಲ್ಲಿ ಬರ್ತದಲ್ಲ, ಅಂದರೆ ಡಿಸೆಂಬರ್ಲಿ ರಿನ್ಯೂವಲ್ ಮಾಡ್ಬೇಕಾಗ್ತದೆ. ಈಗ ಬರೋ ಡಿಸೆಂಬರಾ? ಹಾಂ, ಬರೋ ಡಿಸೆಂಬರ್ ರಿನ್ಯೂವಲ್ ಮಾಡ್ತೀವಿ. ನವಂಬರ್ಲಿ ಡಿಸೆಂಬರ್ಲಿ ಏನೋ ಉಂಟು, ಓಕೆ ಓಕೆ. ರಿನ್ಯೂವಲ್ ಮಾಡ್ಬರ್ತದೆ. ಇನ್ಸೂರೆನ್ಸ್ ಕಳಿಸಿ ಮಾಡೋದು. ಓಕೆ ಸರ್, ಆಯಿತು. ಈಗ 75,000 ಹೇಳ್ತಾ ಇದ್ದೀರಾ, ಏನು ಹೆಚ್ಚು ಕಡಿಮೆ ಆಗುತ್ತಾ? ಅದು ಫೈನಲ್? ಆಯ್ತು, ಫೈನಲ್. ಹಂಗೆ ನಿಮ್ಮ ಕಡೆಯಿಂದ ಬಂದರೆ ಒಂದು 3-4 ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಮಾಡು. ಅಂದರೆ ಒಂದು 70ಕ್ಕೆ ಬಂದರೆ ಫೈನಲ್ ಬಿಡ್ತೀರಾ? ಹಾಂ, ಫೈನಲ್ 10 ಕೆಳಗೆ ಬಿಡೋದು ಅಷ್ಟೇ. ಓಕೆ. ರನ್ನಿಂಗ್ ಕಂಡೀಷನ್ ಅಂತೂ ಚೆನ್ನಾಗಿದೆಯಲ್ಲ? ಕಂಡೀಷನ್ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ.
ಏನು ಪ್ರಾಬ್ಲಮ್ ಇಲ್ಲ, ಏನು ಟಿಂಕರಿಂಗ್ ಕೆಲಸ ಇಲ್ಲ? ಏನು ಪ್ರಾಬ್ಲಮ್ ಇದೆ ಅಂತ ಇಲ್ಲ, ನಾನು ರನ್ನಿಂಗಲ್ಲಿ ಇದೆ, ರನ್ನಿಂಗ್ ಮಾಡ್ತಾನೆ ಇದ್ದ ಗಾಡಿ ಅದು. ಓಕೆ ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೇನಾ ಸರ್? ಇದೆ ಸರ್ ಕಾಂಟ್ಯಾಕ್ಟ್ ನಂಬರ್. ಹಾಂ ಸರಿ ಸರ್, ಆಯ್ತು. ಓಕೆ ಸರ್.